ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SP Tech ಕನ್ನಡ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ವಿಡಿಯೋದಲ್ಲಿ ತಮಗೆ ಏನು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಬಹಳಷ್ಟು ಜನರು ನಮಗೆ ಪಿಂಚಣಿ ಸಂಬಂಧಪಟ್ಟಂತೆ ಕಮೆಂಟ್ಸ್ಗಳನ್ನು ಮಾಡ್ತಾಯಿದ್ರು. ನಮಗೆ ಇನ್ನೂ ಕೂಡ ಪಿಂಚಣಿ ಹಣ ಜಮಾ ಆಗಿಲ್ಲ, 2 ತಿಂಗಳಿಂದ ಪಿಂಚಣಿ ಹಣ ಜಮಾ ಆಗಿಲ್ಲ, ಮತ್ತು 3 ತಿಂಗಳಿಂದ ಪಿಂಚಣಿ ಹಣ ಜಮಾ ಆಗಿಲ್ಲ, ಯಾವಾಗ ಜಮಾ ಆಗುತ್ತೆ, ಯಾವಾಗ ಬರುತ್ತೆ ಅಂತ ಕಮೆಂಟ್ಗಳನ್ನು ಸಾಕಷ್ಟು ಫಲಾನುಭವಿಗಳು ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಮತ್ತು ಸಂಧ್ಯಾ ಸುರಕ್ಷೆ ಹಣನ ಪಡಿತಕ್ಕಂಥ ಫಲಾನುಭವಿಗಳು, ಮತ್ತು ಅಂಗವಿಕಲ ಪಿಂಚಣಿನ ಪಡಿತಕ್ಕಂಥ ಫಲಾನುಭವಿಗಳು, ವಿಧವಾ ವೇತನ ಪಿಂಚಣಿನ ಪಡಿತಕ್ಕಂಥ ಮಹಿಳೆಯರು ಫಲಾನುಭವಿಗಳು ಬಹಳಷ್ಟು ಜನರು ನಮಗೆ ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಮತ್ತು ವೃದ್ಧಾಪ್ಯ ಯೋಜನಾ ಪಿಂಚಣಿನ ಪಡಿತಕ್ಕಂಥ ಫಲಾನುಭವಿಗಳು ಕೂಡ ಬಹಳಷ್ಟು ಜನರು ಕಮೆಂಟ್ಗಳನ್ನು ಮಾಡ್ತಾಯಿದ್ರು. ಕಳೆದ 2 ತಿಂಗಳಿಂದ ನಮಗೆ ಪಿಂಚಣಿ ಬಂದಿಲ್ಲ, ಜಮಾ ಆಗಿಲ್ಲ, 3 ತಿಂಗಳಿಂದ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ ಕೇಳ್ತಾಯಿದ್ರು. ಮತ್ತು ವೀಕ್ಷಕರೇ, ಯಾಕೆ ಬರ್ತಾ ಇಲ್ಲ ಪಿಂಚಣಿನ, ಯಾಕೆ ಬಂದಿಲ್ಲ ನಿಮಗೆ, ಇನ್ನೂ ಕೂಡ ಯಾಕೆ ಜಮಾ ಆಗಿಲ್ಲ, ಮತ್ತು ಜಮಾ ಆಗಿರುವಂಥ ವಿತ್ ಪ್ರೂಫ್ ಕೂಡ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಯಾವ ಕಾರಣಕ್ಕಾಗಿ ಜಮಾ ಆಗ್ತಾ ಇಲ್ಲ ಸರ್ಕಾರದ ಕಡೆಯಿಂದ, ನಿಮಗೆ ಖಾತೆಗೆ ಹಣನ ಯಾಕೆ ಬರ್ತಾ ಇಲ್ಲ, ನಮ್ಮದು ಏನಾದರೂ ಪಿಂಚಣಿ ರದ್ದಾಗಿದೆಯಾ, ಕ್ಯಾನ್ಸಲ್ ಆಗಿದೆಯಾ ಅಂತ ಈ ರೀತಿಯಾಗಿ ಸಮಸ್ಯೆಗಳು ಮತ್ತು ಬಹಳಷ್ಟು ವಿಚಾರಗಳು ತಮ್ಮಲ್ಲಿಯೂ ಕೂಡ ಗೊಂದಲವನ್ನು ಉಂಟು ಮಾಡಿರುವಂಥದ್ದು. ಹೀಗಾಗಿ ಎಲ್ಲದರ ಬಗ್ಗೆಯೂ ಕೂಡ ತಮಗೆ ಯಾಕೆ ಬರ್ತಾ ಇಲ್ಲ ಪಿಂಚಣಿ ಹಣ ಅಂತ ವಿತ್ ಪ್ರೂಫ್ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಅದಕ್ಕೋಸ್ಕರ ಇನ್ನೂ ಯಾರು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂತಂದರೆ, ವಿಡಿಯೋ ನೋಡುವಂಥ ಪ್ರತಿಯೊಬ್ಬರು ಕೂಡ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿದ ತಕ್ಷಣ ಹೈಪರ್ನ ಆಪ್ಷನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಮತ್ತು ಇನ್ನೂ ಯಾರು ನಮ್ಮದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಥವಾ ಹೊಸದಾಗಿ ಯಾರಾದರೂ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರಿ ಅಂತಂದರೆ, ಈ ರೀತಿಯಾಗಿ ಸಬ್ಸ್ಕ್ರೈಬ್ ಅನ್ನೋ ಆಪ್ಷನ್ ಇರುತ್ತೆ, ಅಲ್ಲಿ ಸ್ಕ್ರೀನ್ ಮೇಲೆ ನೋಡ್ಕೊಬೋದು. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮತ್ತೆ ಒಂದು ಸಾರಿ ಸಬ್ಸ್ಕ್ರೈಬ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಮುಂದೆ ನಾವು ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಮಾಹಿತಿಗಳು, ಹೊಸ ವೀಡಿಯೋಗಳು, ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ಮಾಹಿತಿಗಳು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮೇಲೆ ಅಪ್ಲೋಡ್ ಮಾಡಿದರೆ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಕ್ಲಿಕ್ ಮಾಡೋ ಮುಖಾಂತರವಾಗಿ ಹೊಸ ವೀಡಿಯೋಗಳ ನೋಟಿಫಿಕೇಶನ್ ನೀವು ಮೊದಲನೇದಾಗಿ ಪಡೆದುಕೊಳ್ಬೋದು ಅಂತ ಹೇಳ್ತಾ, ಇನ್ನು ವೀಕ್ಷಕರೇ, ಇನ್ನು ಕೆಲವೊಂದಿಷ್ಟು ಜನರಿಗೆ ಇವಾಗ ಸರ್ಕಾರದ ಕಡೆಯಿಂದ ಬರಬೇಕಾಗಿರುವ ಹಣ ಎಷ್ಟು ಅಂತಂದರೆ, ಕೆಲವೊಂದಿಷ್ಟು ಜನರಿಗೆ 2800 ರೂಪಾಯಿ ಜಮಾ ಆಗಬೇಕು. ಮತ್ತು ಇನ್ನು ಕೆಲವೊಂದಿಷ್ಟು ಜನರಿಗೆ 1200 ಜಮಾ ಆಗಬೇಕು. ಮತ್ತು ಇನ್ನು ಕೆಲವೊಂದಿಷ್ಟು ಜನರಿಗೆ 1800 ರೂಪಾಯಿ ಹಣ ಜಮಾ ಆಗಬೇಕು. ಈ ರೀತಿಯಾಗಿ ಸರ್ಕಾರದ ಕಡೆಯಿಂದ ಬಹಳಷ್ಟು ಫಲಾನುಭವಿಗಳಿಗೆ ಈ ರೀತಿಯಾಗಿ ಹಣ ಜಮಾ ಆಗೋದು ಬಾಕಿ ಇರುವಂಥದ್ದು. ಇನ್ನು ಕೆಲವೊಂದಿಷ್ಟು ಜನರಿಗೆ 6000 ಕೂಡ ಹಣ ಜಮಾ ಆಗೋದು ಬಾಕಿ ಇದೆ. ಅದು ಯಾವ ರೀತಿ ಅಂತ ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ತಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೋಸ್ಕರ ಮಿಸ್ ಮಾಡದೆ ಕಡೆ ತನಕ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ, ಬನ್ನಿ ವೀಕ್ಷಕರೇ, ವಿಡಿಯೋನ ಶುರು ಮಾಡೋಣ. ವೀಕ್ಷಕರೇ, ಮೊದಲನೇದಾಗಿ ಯಾರಿಗೆಲ್ಲ ಪಿಂಚಣಿ ಹಣ ಜಮಾ ಆಗಿದೆ ಅಂತ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತಿದ್ದೀನಿ. ಮತ್ತು ಇಲ್ಲಿವರೆಗೂ ಕೂಡ ವೀಕ್ಷಕರೇ, ಇವತ್ತಿನವರೆಗೂ ಕೂಡ ಪಿಂಚಣಿ ಹಣ ಯಾರಿಗೆಲ್ಲ ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಒಂದು ಜಿಲ್ಲೆಯನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಮಗೆ 2 ತಿಂಗಳ ಹಣ ಜಮಾ ಆಗಿತ್ತು ಅಂತಂದರೆ ನಿಮಗೆ 2 ತಿಂಗಳ ಹಣ ಜಮಾ ಆಗಿದೆ ಅಂತ ಕಮೆಂಟ್ ಮೂಲಕ ಮಾಹಿತಿನ ತಿಳಿಸ್ಕೊಡಿ. ಮತ್ತು 1 ತಿಂಗಳ ಪಿಂಚಣಿನ ಜಮಾ ಆಗಿತ್ತು ಅಂತಂದರೆ 1 ತಿಂಗಳ ಪಿಂಚಣಿ ಹಣ ಜಮಾ ಆಗಿದೆ ಅಂತ ಮಾಹಿತಿನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ವೀಕ್ಷಕರೇ, ಯಾರಿಗೆಲ್ಲ ಜಮಾ ಆಗಿದೆ ಅಂತ ತಿಳಿಸೋದಾದರೆ, ಈಗಾಗಲೇ ವೀಕ್ಷಕರನ್ನು ಕಳೆದ ವಿಡಿಯೋಗಳಲ್ಲಿ ಮಾಹಿತಿನ ತಿಳಿಸಿದ್ದೆ. ಪಿಂಚಣಿನ ಯಾಕೆ ಬರೋದು ಲೇಟ್ ಆಗ್ತಾಯಿದೆ, ಸರ್ಕಾರದ ಕಡೆಯಿಂದ ಯಾಕೆ ಜಮಾ ಆಗ್ತಾ ಇಲ್ಲ ಅಂತ ತಿಳಿಸ್ಕೊಟ್ಟಿದ್ದೆ. ಯಾಕೆ ಅಂತಂದರೆ, ಸರ್ಕಾರದ ಕಡೆಯಿಂದ ಅನುಮಾನಾಸ್ಪದ ಪಿಂಚಣಿಗಳ ಎಂದೇ ಹಣನ ಪಡೆದುಕೊಳ್ತಾ ಇದ್ದಾರೆ. ಯಾರೆಲ್ಲ ಒಂದು ಅನರ್ಹ ಪಿಂಚಣಿದಾರರಿದ್ದಾರೆ, ಅನರ್ಹ ಪಿಂಚಣಿದಾರರು ಸರ್ಕಾರದ ಕಡೆಯಿಂದ ಏನು ಅರ್ಹರಿಗೆ ಸಿಗಬೇಕಾಗಿರುವಂತಹ ಹಣ ಅನರ್ಹರಿಗೆ ಸಿಗ್ತಾ ಇದೆ ಅಂತ ಸರ್ಕಾರಕ್ಕೆ ಅನುಮಾನ ಬಂದಿರುವ ಕಾರಣ ಕಂದಾಯ ಇಲಾಖೆಯಿಂದ ಅನುಮಾನಾಸ್ಪದ ಪಿಂಚಣಿಗಳು ಲಭ್ಯ ಆಗಿವೆ, ಮಾಹಿತಿಗಳು ನಮಗೂ ಕೂಡ ಬಂದಿವೆ ಅಂತ ಸರ್ಕಾರಕ್ಕೆ ಈ ಒಂದು ಗಮನಕ್ಕೆ ತಂದಾಗ ಸರ್ಕಾರ ಕೂಡ ಪರಿಷ್ಕರಣೆಯನ್ನು ಪ್ರಾರಂಭ ಮಾಡಿದ್ದು. ಹೀಗಾಗಿ ಪರಿಷ್ಕರಣೆಯಲ್ಲಿ ಸಾಕಷ್ಟು ಅನುಮಾನಾಸ್ಪದ ಪಿಂಚಣಿಗಳು ಗುರುತಿಸಲ್ಪಟ್ಟಿದೆ. ಹೀಗಾಗಿ ರಾಜ್ಯದಲ್ಲಿ ಪರಿಷ್ಕರಣೆ ನಡೀತಾ ಇದೆ. ಈಗಾಗಲೇ ಸರ್ಕಾರದ ಕಡೆಯಿಂದ 2 ತಿಂಗಳ ಹಣ ಬಿಡುಗಡೆ ಮಾಡಿದ್ದಾರೆ ವೀಕ್ಷಕರೇ, ಬಿಡುಗಡೆ ಮಾಡಿದರೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಪಿಂಚಣಿನ ಜಮಾ ಆಗಿದೆ. ನಾನು ಕಳೆದ ವಿಡಿಯೋದಲ್ಲಿ ತಮಗೆ ವಿತ್ ಪ್ರೂಫ್ ಮಾಹಿತಿನ ತಿಳಿಸ್ಕೊಟ್ಟಿದ್ದೆ, ಹಣ ಜಮಾ ಆಗಿರುವಂಥದ್ದು. ಮತ್ತು ವೀಕ್ಷಕರೇ, ಈ ವಿಡಿಯೋದಲ್ಲಿ ಕೂಡ ಇವತ್ತಿನವರೆಗೂ ಕೂಡ ಯಾರಿಗೆಲ್ಲ ಜಮಾ ಆಗಿದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇನ್ನೂ ಯಾರಿಗೆ ಜಮಾ ಆಗಿಲ್ಲ ಅಂಥವರು ಕೂಡ ಯಾವಾಗ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ತಮಗೆ ವಿತ್ ಪ್ರೂಫ್ ಮಾಹಿತಿನ ತಿಳಿಸ್ಕೊಡ್ತೀನಿ, ಯಾವ ಕಾರಣಕ್ಕಾಗಿ ಬಂದಿಲ್ಲ ಅಂಥೇಳಿ. ಮೊದಲನೇದಾಗಿ ತಮಗೆ ವೀಕ್ಷಕರೇ, ರಾಜ್ಯದಲ್ಲಿ ಪರಿಷ್ಕರಣೆ ಪ್ರಾರಂಭ ಆಗಿದೆ. ಯಾರೆಲ್ಲ ಒಂದು ಅನರ್ಹ ಪಿಂಚಣಿದಾರರಿದ್ದಾರೆ ಅಂಥವ್ರದ್ದು ಸಂಪೂರ್ಣವಾಗಿ ರದ್ದು ಮಾಡ್ತಾ ಇದ್ದಾರೆ. ಅರ್ಹರಿಗೆ ಮಾತ್ರ ಈಗಾಗಲೇ 2 ತಿಂಗಳ ಹಣ ಜಮಾ ಆಗಿದೆ ವೀಕ್ಷಕರೇ. ಮತ್ತು ಇನ್ನೂ ಕೆಲವೊಂದಿಷ್ಟು ಜನ ಕೇಳಬಹುದು, ಅರ್ಹರಿಗೆ ಜಮಾ ಆಗಿದ್ರೆ ನಮಗೆ ಇನ್ನೂ ಕೂಡ ಬಂದಿಲ್ಲ, ಹಾಗಾದರೆ ನಾವು ಅನರ್ಹ ಅಂತ ನೀವು ಕೇಳಬಹುದು. ಇನ್ನೂ ಕೂಡ ವೀಕ್ಷಕರ ಸರ್ಕಾರದ ಕಡೆಯಿಂದ ಪರಿಷ್ಕರಣೆ ಪ್ರಾರಂಭ ಆಗಿದೆ. ತಮಗೆ ವಿತ್ ಪ್ರೂಫ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ, ನೋಡ್ಬೋದು ಇಲ್ಲಿ ಸ್ಕ್ರೀನ್ ಮೇಲೆ ನೀವು. ವೀಕ್ಷಕರೇ, ನಾವು ಕೂಡ ಇಲಾಖೆಗೆ ಮಾಹಿತಿನ ಕೇಳಿದಾಗ ಇಲಾಖೆಯವರು ಕೂಡ ಇದೇ ರೀತಿಯಾಗಿ ಮಾಹಿತಿನ ತಿಳಿಸಿರುವಂಥದ್ದು. ರಾಜ್ಯದಲ್ಲಿ ಪಿಂಚಣಿ ಪರಿಷ್ಕರಣೆ ಪ್ರಾರಂಭ ಆಗಿದೆ ವೀಕ್ಷಕರೇ. ಹೀಗಾಗಿ ಪಿಂಚಣಿ ಹಣ ಕಳೆದ 3 ತಿಂಗಳಿಂದ ಬರ್ತಾ ಇಲ್ಲ, ಜಮಾ ಆಗ್ತಾ ಇಲ್ಲ, ಸರ್ಕಾರದ ಕಡೆಯಿಂದ ಹಣನ ಬಿಡುಗಡೆ ಮಾಡಿಲ್ಲ, ಜಮಾ ಆಗಿಲ್ಲ ಅಂತ ಮಾಹಿತಿನ ತಿಳಿಸಿರುವಂಥದ್ದು. ಇಲ್ಲಿ ಪತ್ರಿಕೆ ಪ್ರಕಟಣೆಯಲ್ಲೂ ಕೂಡ ನೋಡ್ಕೊಳ್ಬೋದು ನೀವು ವೀಕ್ಷಕರೇ. ರಾಜ್ಯದಲ್ಲಿ ವೀಕ್ಷಕರೇ, ಸಂಧ್ಯಾ ಸುರಕ್ಷಾ ಯೋಜನೆಯನ್ನು ಪಿಂಚಣಿನ ಫಲಾನುಭವಿಗಳಿದ್ದಾರೆ. ಪಿಂಚಣಿ ಫಲಾನುಭವಿಗಳಲ್ಲಿ ಸುಮಾರು ವೀಕ್ಷಕರೇ 15 ಲಕ್ಷಕ್ಕೂ ಅಧಿಕ ಪಿಂಚಣಿದಾರರೇನಿದ್ದಾರೆ ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ. ಅನರ್ಹ ಪಿಂಚಣಿದಾರರು ಮತ್ತು ಸರ್ಕಾರದ ಕಡೆಯಿಂದ ಪಿಂಚಣಿಗಳನ್ನು ರದ್ದು ಮಾಡಲಾಗಿದೆ ವೀಕ್ಷಕರೇ. ಸುಮಾರು 15 ಲಕ್ಷಕ್ಕಿಂತ ಅಧಿಕ ಪಿಂಚಣಿಗಳನ್ನು ರದ್ದು ಮಾಡಿದ್ದಾರೆ. ಸಂಧ್ಯಾ ಸುರಕ್ಷಾ ಪಿಂಚಣಿದಾರರ ಪಿಂಚಣಿಗಳನ್ನು ರದ್ದು ಮಾಡಿದ್ದಾರೆ. ಯಾಕೆ ಅಂತಂದರೆ ವೀಕ್ಷಕರೇ, ನೋಡ್ಕೊಳ್ಬೋದು ವೀಕ್ಷಕರೇ, 15 ಲಕ್ಷಕ್ಕೂ ಅಧಿಕ ಪಿಂಚಣಿಗಳನ್ನು ರದ್ದು ಮಾಡಿದ್ದಾರೆ. ಮತ್ತು
ಇವಾಗ ಸರ್ಕಾರ ಕಡೆಯಿಂದ ಏನು 3 ಲಕ್ಷಕ್ಕೂ ಅಧಿಕ ಪಿಂಚಣಿದಾರರಿಗೆ ಮಾತ್ರ ಮಾಸಾಶನ ಮುಂದೆ ಕೊಡುತ್ತೇವೆ ಅಂತ ಮಾಹಿತಿಯಲ್ಲಿ ಪತ್ರಿಕೆ ಪ್ರಕಟಣೆಯಲ್ಲಿ ಕೂಡ ನೀವು ಸಂಪೂರ್ಣವಾಗಿ ನೋಡ್ಕೋಬೋದು. ಇಲ್ಲಿ ನೋಡ್ಕೊಳ್ಬೋದು ವೀಕ್ಷಕರೇ, ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ 1200 ಮಾಸಾಶನ ಪಡೆಯುತ್ತಿದ್ದ ರಾಜ್ಯದ 23.13 ಲಕ್ಷ ಮಂದಿ ಪೈಕಿ 15.99 ಲಕ್ಷ ಜನರ ಪಿಂಚಣಿಯನ್ನು ರಾಜ್ಯ ಸರ್ಕಾರ ತಾತ್ಕಾಲಿಕವಾಗಿ ರದ್ದುಪಡಿಸಿದೆ ಅಂತ ಸಂಪೂರ್ಣವಾಗಿ ಕೊಟ್ಟಿರುವಂಥದ್ದು. ಅಂದರೆ ರಾಜ್ಯದಲ್ಲಿ 23 ಲಕ್ಷಕ್ಕೂ ಅಧಿಕ ಸಂಧ್ಯಾ ಸುರಕ್ಷಾ ಪಿಂಚಣಿದಾರರಿದ್ದಾರೆ. ಅದರಲ್ಲಿ 15 ಲಕ್ಷಕ್ಕೂ ಅಧಿಕ ಪಿಂಚಣಿದಾರರಿದ್ದಾರೆ, ಅನರ್ಹ ಪಿಂಚಣಿದಾರರಿದ್ದಾರೆ. ಅಂಥ ಪಿಂಚಣಿದಾರರನ್ನು ತಾತ್ಕಾಲಿಕವಾಗಿ ನಾವು ರದ್ದುಪಡಿಸಿದ್ದೇವೆ ಅಂತ ಮಾಹಿತಿಯನ್ನು ತಿಳಿಸಿರುವಂಥದ್ದು. ಹಾಗಾದರೆ ತಾತ್ಕಾಲಿಕವಾಗಿ ರದ್ದುಪಡಿಸಿದ್ದಾರೆ ಅಂತಂದರೆ ಯಾರೆಲ್ಲ ಒಂದು ಅನುಮಾನಾಸ್ಪದ ಪಿಂಚಣಿದಾರರಿದ್ದಾರೆ, ಸರಿಯಾದ ದಾಖಲೆಗಳಿಲ್ಲ, ಮತ್ತು ಸುಳ್ಳು ಮಾಹಿತಿಯನ್ನು ಸರ್ಕಾರಕ್ಕೆ ನೀಡಿ ಪಿಂಚಣಿಯನ್ನು ಪಡಿತಾ ಇದ್ದಂಥವರು, ಮತ್ತು ಯಾರೆಲ್ಲ ಒಂದು ಮೃತರ ಹೆಸರಲ್ಲಿ ಪಿಂಚಣಿಗಳನ್ನು ತೆಗೆದುಕೊಳ್ತಾ ಇರ್ತಾರೆ, ಅಂತಹ ಪಿಂಚಣಿಗಳನ್ನು ನಾವು ರದ್ದು ಮಾಡಿದ್ದೀವಿ. ಮತ್ತು ಸಂಬಂಧಪಟ್ಟಂತೆ ಅದಕ್ಕೆ ನಿಖರವಾದಂಥ ದಾಖಲೆಗಳು ಮತ್ತು ಸರಿಯಾದ ದಾಖಲೆಗಳನ್ನು ನಮಗೆ ಸರ್ಕಾರಕ್ಕೆ ಮತ್ತು ಇಲಾಖೆಗೆ ಒಪ್ಪಿಸಿದರೆ ಮತ್ತು ಅಂಥ ಪಿಂಚಣಿದಾರರ ಪಿಂಚಣಿಗಳನ್ನು ನಾವು ಮತ್ತೆ ಶುರು ಮಾಡ್ತೀವಿ ಅಂತ ಮಾಹಿತಿಯನ್ನು ತಿಳಿಸಿರುವಂಥದ್ದು. ವೀಕ್ಷಕರಲ್ಲಿ ನೋಡ್ಕೊಳ್ಬೋದು, ನಕಲಿ ದಾಖಲೆ ಸಲ್ಲಿಸಿ ಪಿಂಚಣಿ ಪಡೆಯುತ್ತಿದ್ದ ವ್ಯಕ್ತಿಗಳನ್ನು ಸಮೀಕ್ಷೆ ಮೂಲಕ ಪತ್ತೆ ಮಾಡಿರುವ ರಾಜ್ಯ ಸರ್ಕಾರ ಈ ಕ್ರಮ ಕೈಗೊಂಡಿದೆ ಅಂತ ಕ್ಲಿಯರ್ ಆಗಿ ಮಾಹಿತಿಯನ್ನು ತಿಳಿಸಿರುವಂಥದ್ದು. ರಾಜ್ಯದಲ್ಲಿ ವಾಸವಿರುವ 65 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ವೃದ್ಧರಿಗೆ ಆರ್ಥಿಕ ಬಲ ತುಂಬಲು ರಾಜ್ಯ ಸರ್ಕಾರ 2007ರಿಂದ ಸಂಧ್ಯಾ ಸುರಕ್ಷಾ ಯೋಜನೆ ಜಾರಿಗೊಳಿಸಿದೆ. ನೋಡ್ಕೊಳ್ಬೋದು ವೀಕ್ಷಕರು, ರೈತರು, ಕೃಷಿ ಕಾರ್ಮಿಕರು, ನೇಕಾರರು, ಮೀನುಗಾರರು, ಅಸಂಘಟಿತ ವಲಯದ ಕಾರ್ಮಿಕರಿಗೆ ಪ್ರತಿ ತಿಂಗಳು ಪಿಂಚಣಿ ನೀಡಲಾಗುತ್ತದೆ. ವೀಕ್ಷಕರೇ, ಈ ಒಂದು ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ಇಂತಹ ಫಲಾನುಭವಿಗಳಿಗೆ ಪಿಂಚಣಿನ ನೀಡುತ್ತಾ ಇರುವಂಥದ್ದು. ಕೆಲ ತಿಂಗಳ ಹಿಂದೆ ನಕಲಿ ಪಿಂಚಣಿದಾರರ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ ಕಂದಾಯ ಇಲಾಖೆಯ ಅಧಿಕಾರಿಗಳು ಅರ್ಹರ ಬದಲು ಅನರ್ಹರಿಗೆ ಮಾಸಾಶನ ಸಿಗುತ್ತಿದೆ, ನಕಲಿ ಪಿಂಚಣಿದಾರರನ್ನು ಗುರುತಿಸಿ ಕ್ರಮ ಕೈಗೊಳ್ಳಬೇಕಿದೆ ಎಂದು ತಿಳಿಸಿರುವಂಥದ್ದು. ಹೀಗಾಗಿ ವೀಕ್ಷಕರೇ, ಕಂದಾಯ ಇಲಾಖೆಯಿಂದ ಈ ರೀತಿಯಾಗಿ ಮಾಹಿತಿನ ತಿಳಿಸಿರುವಾಗ ಸರ್ಕಾರದ ಕಡೆಯಿಂದ ಇವಾಗ ಪಿಂಚಣಿ ಪರಿಷ್ಕರಣೆಯನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ. ರಾಜ್ಯದಲ್ಲಿ ಇರುವ 23.13 ಲಕ್ಷ ಪಿಂಚಣಿದಾರರ ದಾಖಲೆಗಳ ಬಗ್ಗೆ ಅನುಮಾನವಿತ್ತು. ಅದಕ್ಕೆ ಪಿಂಚಣಿದಾರರಿಂದ ವೈಯಕ್ತಿಕವಾಗಿ GPS ಫೋಟೋ ಸಮೇತ ದಾಖಲೆ ಪಡೆದು ಪರಿಶೀಲನೆ ನಡೆಸಿದೆವು ಅಂತಂದರೆ ವೀಕ್ಷಕರೇ, ಈಗಾಗಲೇ ಟೋಟಲ್ ಆಗಿ ಸರ್ಕಾರದ ಕಡೆಯಿಂದ 85% ಪಿಂಚಣಿ ಪರಿಷ್ಕರಣೆ ಪೂರ್ಣಗೊಂಡಿದೆ ಅಂತ ಮಾಹಿತಿಯನ್ನು ತಿಳಿಸಿರುವಂಥದ್ದು. ಒಂದು GPS ಫೋಟೋ ತೆಗೆದುಕೊಳ್ಳುವ ಮುಖಾಂತರವಾಗಿ ಪರಿಶೀಲನೆಯನ್ನು ಸಂಪೂರ್ಣವಾಗಿ ಮುಗಿಸಿದ್ದೀವಿ ಅಂತ ಮಾಹಿತಿಯನ್ನು ತಿಳಿಸಿರುವಂಥದ್ದು. ಇನ್ನೂ ಕೂಡ 15% ಫಲಾನುಭವಿಗಳಿಗೆ ಪಿಂಚಣಿ ಪರಿಷ್ಕರಣೆ ಇನ್ನೂ ಕೂಡ ಪೆಂಡಿಂಗ್ ಇದೆ ವೀಕ್ಷಕರೇ. ಇಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಕೊಳ್ಬೋದು. ತಪ್ಪು ಮಾಹಿತಿ ಕೊಟ್ಟವರ ಸೇರಿ ವಿವಿಧ ಕಾರಣದಿಂದ 15.99 ಲಕ್ಷ ಜನರ ಪಿಂಚಣಿ ರದ್ದುಪಡಿಸಲಾಗಿದೆ ಎಂದು ಕಂದಾಯ ಇಲಾಖೆ ಅಧಿಕಾರಿ ಮಾಹಿತಿನ ತಿಳಿಸಿದ್ದಾರೆ ವೀಕ್ಷಕರೇ. ಇಲ್ಲಿ ನೋಡ್ಕೊಳ್ಬೋದು, ಇಷ್ಟು ದಿನ ಸರ್ಕಾರಕ್ಕೆ ತಪ್ಪು ಮಾಹಿತಿ ನೀಡಿ ಅನರ್ಹರು ಹೊಸ ಪಿಂಚಣಿ ಪಡೆಯುತ್ತಿರುವುದು ಸಮೀಕ್ಷೆಯಿಂದ ಗೊತ್ತಾಗಿದೆ. ರಾಜ್ಯದಲ್ಲಿ 85% ಸಮೀಕ್ಷೆ ಮುಗಿದಿದ್ದು ಇನ್ನೂ ಕೂಡ 3.20 ಲಕ್ಷ ಪಿಂಚಣಿ ಪರಿಶೀಲನೆ ಬಾಕಿ ಇದೆ ಎಂದು ತಿಳಿಸಿದ್ದಾರೆ. ಇನ್ನೂ ಕೂಡ 3.20 ಲಕ್ಷ ಪಿಂಚಣಿ ಪರಿಶೀಲನೆ ಮಾಡೋದು ಸರ್ಕಾರದ ಕಡೆಯಿಂದನೇ ಬಾಕಿ ಇದೆ. ಹೀಗಾಗಿ ನೋಡ್ಕೊಳ್ಳೋದು ವೀಕ್ಷಕರೇ, 3 ತಿಂಗಳಿಂದ ಬಾರದ ಮಾಸಾಶನ ಪಿಂಚಣಿದಾರರ ಸಮೀಕ್ಷೆ ನಡೆಯುತ್ತಿದ್ದರಿಂದ 3 ತಿಂಗಳಿಂದ ಯಾವುದೇ ವೃದ್ಧರಿಗೆ ಮಾಸಾಶನ ನೀಡಿಲ್ಲ. ಇದರಿಂದಾಗಿ ವೃದ್ಧರ ಆರ್ಥಿಕ ಸಂಕಷ್ಟಕ್ಕೆ ಒಂದು ಯಾರೆಲ್ಲ ಒಂದು ವಯಸ್ಸಾದಂಥ ಹಿರಿಯ ನಾಗರಿಕರು ಇರ್ತಾರೆ ಅಂಥವರಿಗೆ ಸಾಕಷ್ಟು ಸಂಕಷ್ಟಕ್ಕೆ ಒಂದು ಸಿಲುಕಿರುವಂಥದ್ದು. ಔಷಧಿಗೂ ಕೂಡ ಖರ್ಚಿಗೂ ಕೂಡ ಹಣನ ಇಲ್ಲದಂತಾಗಿರುವುದರಿಂದ ಅತಿ ಶೀಘ್ರದಲ್ಲಿ ಪಿಂಚಣಿಯನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ, ಜಮಾ ಮಾಡ್ತಿದ್ದೀವಿ. ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಪಿಂಚಣಿನ ಜಮಾ ಆಗ್ತಾ ಇದೆ. ಮತ್ತು ನಿಮಗೂ ಕೂಡ ಬರುತ್ತೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರೆಲ್ಲ ಒಂದು ಅನರ್ಹರಿದ್ದಾರೆ, ಅನರ್ಹರಿಗೆ ಮಾತ್ರ ಪಿಂಚಣಿಗಳನ್ನು ನಾವು ಸರ್ಕಾರದ ಕಡೆಯಿಂದ ರದ್ದು ಮಾಡ್ತಾ ಇದ್ದೀವಿ ಅಂತ ಮಾಹಿತಿಯನ್ನು ತಿಳಿಸಿರುವಂಥದ್ದು ವೀಕ್ಷಕರೇ. ಇದರಲ್ಲಿ ವೀಕ್ಷಕರೇ, ರಾಜ್ಯದಲ್ಲಿ ಅತಿ ಹೆಚ್ಚಾಗಿ ಅನರ್ಹ ಪಿಂಚಣಿದಾರರು ಕಂಡು ಬಂದುವ ಜಿಲ್ಲೆಗಳನ್ನು ನೋಡೋದಾದರೆ ಬೆಳಗಾವಿ ಮತ್ತು ಮೈಸೂರು ಜಿಲ್ಲೆಯಲ್ಲಿ ಅಂತ ಹೆಚ್ಚಾಗಿ ಅನರ್ಹ ಪಿಂಚಣಿದಾರರ ಪತ್ತೆಯಾಗಿದೆ ಅಂತ ಮಾಹಿತಿನ ಪತ್ರಿಕೆ ಮೂಲಕ ನೀವು ಕೂಡ ನೋಡ್ಕೊಳ್ಬೋದು. ಈ ರೀತಿಯಾಗಿ ಸಾಕಷ್ಟು ಫಲಾನುಭವಿಗಳು ಈಗಾಗಲೇ 3 ತಿಂಗಳಿಂದ ಪಿಂಚಣಿ ಹಣ ಜಮಾ ಆಗಿಲ್ಲ ಅಂತ ಭಾಳಷ್ಟು ಒಂದು ಕಂಗಾಲಾಗಿರುವಂಥದ್ದು ಮತ್ತು ನಿರಾಸೆಯೂ ಕೂಡ ಆಗಿರುವಂಥದ್ದು. ಕೆಲವೊಂದಿಷ್ಟು ಜನರಿಗೆ ಔಷಧಿಗೆ ಹಣನೂ ಕೂಡ ಇಲ್ಲ. ಮತ್ತು ಬಹಳಷ್ಟು ಫಲಾನುಭವಿಗಳು ಒಂದು ಜೀವನ ನಡೆಸೋದಕ್ಕಾಗಿ ಮಾಸಾಶನದ ಮೇಲೆ ಬಹಳಷ್ಟು ಫಲಾನುಭವಿಗಳು ಅವಲಂಬಿತರಾಗಿರುವುದರಿಂದ ಹೀಗಾಗಿ ಪ್ರತಿಯೊಬ್ಬರಿಗೂ ಕೂಡ ಬಹಳಷ್ಟು ಅನಾನುಕೂಲ ಆಗ್ತದೆ. ಇದರಿಂದ ಸರ್ಕಾರದ ಕಡೆಯಿಂದ ಏನೋ ಒಂದು ನಮ್ಮ ಮನವಿ ಸಲ್ಲಿಸೋದು ಅಂತಂದರೆ ಪ್ರತಿ ತಿಂಗಳು ಕೂಡ ಏನು ಮಾಸಾಶನ ಕೊಡ್ತಾ ಇದ್ದಾರೆ, ಅರ್ಹರಿಗೆ ಬೇಗನೆ ಹಣನ ಜಮಾ ಮಾಡಿದರೆ ಬಹಳಷ್ಟು ಅನುಕೂಲ ಆಗುತ್ತದೆ. ನೀವು ಅನರ್ಹರ ಪಿಂಚಣಿಯಿಂದ ರದ್ದು ಮಾಡಬಹುದು, ಆದರೆ ಅರ್ಹರಿಗೆ ಮಾತ್ರ ಬೇಗನೆ ಹಣನ ಬಿಡುಗಡೆ ಮಾಡಿದರೆ ಬಹಳಷ್ಟು ಅನುಕೂಲ ಆಗುತ್ತೆ. ಇದರಿಂದಾಗಿ ಸಾಕಷ್ಟು ಹಿರಿಯ ನಾಗರಿಕರು ಕೂಡ ಸಾಕಷ್ಟು ಬ್ಯಾಂಕ್ಗಳಿಗೆ ಆಗಿರ್ಬೋದು ಅಥವಾ ಆಫೀಸ್ಗಳಿಗೆ ಅಲೆದಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಅದು ಹಣ ಬಹಳಷ್ಟು ಒಂದು ಆಧಾರ ಸ್ತಂಭವಾಗಿರುವುದರಿಂದ ಮಾಸಾಶನದ ಮೇಲೆ ನಂಬಿಕೆಯನ್ನು ಇಟ್ಕೊಂಡು ಒಂದು ಆಧಾರ ಸ್ತಂಭವಾಗಿರುವಂಥ ಹಣನ ಬಹಳಷ್ಟು ಪಿಂಚಣಿದಾರರು ನಮ್ಮದು ಪಿಂಚಣಿ ರದ್ದಾಗಿದೆ, ಕ್ಯಾನ್ಸಲ್ ಆಗಿದೆ ಅಂತ ಈ ರೀತಿ ಆಫೀಸ್ಗಳಿಗೆ ಅಲೆದಾಡ್ತಾ ಇದ್ದಾರೆ. ಹೀಗಾಗಿ ಯಾರು ಕೂಡ ಗಾಬರಿ ಪಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಖಂಡಿತವಾಗಿಯೂ ಪಿಂಚಣಿ ಹಣ ಬರುತ್ತೆ. ಪಿಂಚಣಿನ ಯಾವಾಗ ಜಮಾ ಆಗುತ್ತೆ ಅಂತ ಮಾಹಿತಿಯನ್ನು ತಿಳಿಸಿದ್ರು. ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳ ಪಿಂಚಣಿನ ಜಮಾ ಆಗಿದೆ. ಯಾರಿಗೆಲ್ಲ ಜಮಾ ಆಗಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇನ್ನೂ ಯಾರಿಗೆ ಜಮಾ ಆಗಿಲ್ಲ ಅಂಥವ್ರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ
ಫ್ರಮ್ ಬಿಗಿನಿಂಗಿಂದ ಎಂಡ್ವರೆಗೂ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕಡೆ ತನಕ ವಾಚ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಈ ರೀತಿಯಾಗಿರ್ತಕ್ಕಂಥ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ಭೇಟಿಯಾಗ್ತಿರೋ ಅಲ್ಲಿವರೆಗೂ ನಮಸ್ಕಾರ.